ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 23ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈಗ ಈ ವಾಕ್ಯಗಳನ್ನು ನೋಡಿ. ಅವಳು ಮಲಗಿದ್ದಾನೆ. ಅವಳು ಮಲಗಿದ್ದಾಳೆ. ಆಯ್ತಾ? ಈ ವಾಕ್ಯ ತಪ್ಪು, ಈ ವಾಕ್ಯ ಸರಿ ಅಲ್ವಾ? ಅವಳು ಬಂದಾಗ ಲೇ ಬರಬೇಕು, ಆದರೆ ಇಲ್ಲಿ ನೇ ಬಂದಿದೆ, ಹಾಗಾಗಿ ಇದು ತಪ್ಪು. ನೆಕ್ಸ್ಟ್, ಅವರು ಮಲಗಿದ್ದಾನೆ. ಅವರು ಮಲಗಿದ್ದಾರೆ. ಈ ವಾಕ್ಯ ತಪ್ಪು, ಇದು ಸರಿ. ಅವರು ಬಂದಾಗ ಮಲಗಿದ್ದಾರೆ ಆಗಬೇಕು, ರೇ ಬರಬೇಕಿತ್ತಿಲ್ಲಿ, ಬರಲಿಲ್ಲ, ಹಾಗಾಗಿ ಇದು ತಪ್ಪು. ಸರಿ ಅಲ್ವಾ? ಅಥವಾ ಇಲ್ಲಿ ಅವಳು ಬದಲು ಅವನು ಬಳಸಬೇಕು. ಇಲ್ಲಿ ಅವರು ಬದಲು ಅವನು ಬಳಸಬೇಕು. ಸರಿ ಅಲ್ವಾ? ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದರೆ, ಎಲ್ಲ ಸಮಯದಲ್ಲಿಯೂ ಎಲ್ಲ ಪದಗಳ ಜೊತೆಯೂ ನಾವು ಎಲ್ಲವನ್ನೂ ಬಳಸಲಿಕ್ಕೆ ಆಗುವುದಿಲ್ಲ ಅಂತ. ಅಂದರೆ ಈಗ ನಾವು ಆಮ್ ಅನ್ನು ಐ ಜೊತೆ ಬಳಸಿದ್ವಿ ಅಲ್ವಾ? ಐ ಆಮ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿದ್ವಿ. ಸರಿ ಅಲ್ವಾ? ಆಮ್ ಅನ್ನು ಐ ಜೊತೆ ಬಳಸಿದ್ವಿ ಅನ್ನುವ ಕಾರಣಕ್ಕೆ ಆಮ್ ಅನ್ನು ಯು ಜೊತೆ ಬಳಸಲಿಕ್ಕೆ ಆಗುವುದಿಲ್ಲ. ಅರ್ಥ ಆಯ್ತಾ? ಬಳಸಿದರೆ ಇಲ್ಲಿ ಹೇಗೆ ತಪ್ಪಾಗಿದೆಯೋ ಹಾಗೆಯೇ ತಪ್ಪಾಗ್ತದೆ. ಸರಿನಾ? ಯು ಜೊತೆ ಯಾವುದು ಬಳಸಬೇಕು ಅದನ್ನು ನಾವು ಕಲಿತು ಅದನ್ನೇ ಬಳಸಬೇಕು. ಇಲ್ಲಿ ಆಮ್ ಬಳಸಿದ್ವಿ ಅನ್ನುವ ಕಾರಣಕ್ಕೆ ಎಲ್ಲ ಕಡೆ ಆಮ್ ಅನ್ನು ಬಳಸಲಿಕ್ಕೆ ಆಗುವುದಿಲ್ಲ, ತಪ್ಪಾಗ್ತದೆ. ಯು ಜೊತೆ ಯಾವುದನ್ನು ಬಳಸ್ತೇವೆ ಅದನ್ನು ನೋಡೋಣ. ಈಗ ಯು ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ಒಂದೇ ನಾಮಪದ ಬರಬೇಕು, ಒಂದೇ ಅಡ್ಜೆಕ್ಟಿವ್ ಬರಬೇಕು, ಒಂದೇ ಅಡ್ವರ್ಬ್ ಬರಬೇಕು. ಆಯ್ತಾ? ನಾವು ಇಲ್ಲಿ ಬಳಸುತ್ತಿರುವಂತಹ ಸಬ್ಜೆಕ್ಟ್ ಯು, ಹಾಗಾಗಿ ಸ್ಟ್ರಕ್ಚರ್ ಇದು. ಮೊದಲು ಯು ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಹೀಗೆ ಬಂದರೆ ನೀನು ಇದ್ದಿ ಅಥವಾ ನೀನು ಆಗಿದ್ದಿ ಅನ್ನುವ ಅರ್ಥ ಸಿಗ್ತದೆ. ಇಲ್ಲ ಅಂತಾದರೆ ನೀವು ಇದ್ದೀರಿ ಅಥವಾ ನೀವು ಆಗಿದ್ದೀರಿ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ನೀವು ಇಲ್ಲಿ ಏನು ಗಮನಿಸಬೇಕು ಅಂದರೆ, ಆರ್ ಪದವನ್ನು ಯು ಜೊತೆ ಬಳಸುತ್ತೇವೆ. ನಾವು ಹೇಗೆ ಆಮ್ ಅನ್ನು ಐ ಜೊತೆ ಬಳಸ್ತಾ ಇದ್ವಿ, ಹಾಗೆಯೇ ಇಲ್ಲಿ ಆರ್ ಅನ್ನು ಯು ಜೊತೆ ಬಳಸುತ್ತೇವೆ. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಆರ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ನಾವು ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬಳಸುತ್ತೇವೆ, ಹಾಗಾಗಿ ಇದು ನಮ್ಮ ಸ್ಟ್ರಕ್ಚರ್. ಮೊದಲು ಆರ್ ಬರಬೇಕು, ಆಮೇಲೆ ಯು ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಹೀಗೆ ಬಂದರೆ ನೀನು ಇದ್ದೀಯೇ
ಅಥವಾ ನೀನು ಆಗಿದ್ದೀಯೇ ಅನ್ನುವ ಅರ್ಥ ಸಿಗ್ತದೆ. ಇಲ್ಲ ಅಂತಾದರೆ ನೀವು ಇದ್ದೀರೇ ಅಥವಾ ನೀವು ಆಗಿದ್ದೀರೇ ಅನ್ನುವ ಅರ್ಥ ಸಿಗ್ತದೆ. ಆಯ್ತಾ? ನೋಡಿ, ಸಬ್ಜೆಕ್ಟ್ ಆದಮೇಲೆ ಆರ್ ಬಂತು, ಇಲ್ಲಿ ಆರ್ ಆದಮೇಲೆ ಸಬ್ಜೆಕ್ಟ್ ಬಂತು ಅಷ್ಟೇ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಯಾಕಂದರೆ ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬಳಸುತ್ತೇವೆ. ಮೊದಲು ಯು ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಹೀಗೆ ಬಂದಾಗ ನೀನು ಇಲ್ಲ ಅಥವಾ ನೀನು ಅಲ್ಲ ಅನ್ನುವ ಅರ್ಥ ಸಿಗ್ತದೆ. ಇಲ್ಲ ಅಂತ ಆದರೆ ನೀವು ಇಲ್ಲ ಅಥವಾ ನೀವು ಅಲ್ಲ ಅನ್ನುವ ಅರ್ಥ ಸಿಗ್ತದೆ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಆರ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ನ ಜಾಗದಲ್ಲಿ ಯು ಬಳಸುತ್ತೇವೆ, ಹಾಗಾಗಿ ಇದು ಸ್ಟ್ರಕ್ಚರ್. ಮೊದಲು ಆರ್ ಬರಬೇಕು, ಆಮೇಲೆ ಯು ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಬಂದರೆ ನೀನು ಇಲ್ಲವೇ ಅಥವಾ ನೀನು ಅಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಇಲ್ಲ ಅಂತಾದರೆ ನೀವು ಇಲ್ಲವೇ ಅಥವಾ ನೀವು ಅಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಇಲ್ಲಿಯೂ ಕೂಡ ನೋಡಿ, ಮೊದಲು ಸಬ್ಜೆಕ್ಟ್ ಬಂತು, ಆಮೇಲೆ ಆರ್ ಬಂತು, ಇಲ್ಲಿ ಆರ್ ಬಂತು, ಆಮೇಲೆ ಸಬ್ಜೆಕ್ಟ್ ಬಂತು ಅಷ್ಟೇ. ಸರಿನಾ? ಬನ್ನಿ ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೊದಲು ಸಕಾರಾತ್ಮಕ ವಾಕ್ಯಗಳು. ನೀನು ಒಬ್ಬ ಶಿಕ್ಷಕ ಆಗಿದ್ದಿ. ನಾವು ಆಗಿದ್ದಿ ಅನ್ನುವಂಥದ್ದನ್ನು ಕನ್ನಡದಲ್ಲಿ ಮಾತನಾಡುವಾಗ ಹೇಳುವುದಿಲ್ಲ. ಆಗಿದ್ದಿ ಅನ್ನುವಂತಹ ಪದ ಇರ್ತದೆ, ಆದರೆ ಅದನ್ನು ಹೇಳುವುದಿಲ್ಲ ಅಲ್ವಾ? ನಾವೇನು ಹೇಳ್ತೇವೆ? ನೀನು ಒಬ್ಬ ಶಿಕ್ಷಕ ಅಂತ ಹೇಳ್ತೇವೆ ಅಷ್ಟೇ. ಇದನ್ನು ಇಂಗ್ಲಿಷ್ನಲ್ಲಿ ಯು ಆರ್ ಅ ಟೀಚರ್ ಅಂತ ಹೇಳ್ತೇವೆ. ಯು ಅಂದರೆ ನೀನು, ಆರ್ ಅಂದರೆ ಆಗಿದ್ದಿ, ಎ ಅಂದರೆ ಒಬ್ಬ, ಟೀಚರ್ ಅಂದರೆ ಶಿಕ್ಷಕ. ಯು ಬಂತು, ಆರ್ ಬಂತು, ಅ ಟೀಚರ್ ನಾಮಪದ ಬಂತು. ಸರಿ ಅಲ್ವಾ? ನೆಕ್ಸ್ಟ್, ನೀವು ಶಿಕ್ಷಕರು ಆಗಿದ್ದೀರಿ. ಯು ಆರ್ ಅ ಟೀಚರ್. ನೀವು ಶಿಕ್ಷಕರು ಆಗಿದ್ದೀರಿ. ಯು ಆರ್ ಟೀಚರ್ಸ್. ಈಗ ಕನ್ನಡದಲ್ಲಿ ಈ ಎರಡೂ ವಾಕ್ಯಗಳು ಒಂದೇ ರೀತಿ ಇದ್ದಾವೆ. ಆದರೆ ಇಂಗ್ಲಿಷ್ನಲ್ಲಿ ನೋಡಿ, ಯು ಆರ್ ಅ ಟೀಚರ್, ಯು ಆರ್ ಟೀಚರ್ಸ್. ಇದು ಯಾಕೆ ಅಂದರೆ ಈ ವಾಕ್ಯ ಉಂಟಲ್ಲ, ಯು ಆರ್ ಅ ಟೀಚರ್ ಅಂತ, ಒಬ್ಬರಿಗೆ ಗೌರವ ಕೊಟ್ಟು ಹೇಳ್ತಾ ಇರುವಂಥದ್ದು. ಇಲ್ಲಿ ಯು ಆರ್ ಅ ಟೀಚರ್ ಅಂದರೆ ನೀನು ಒಬ್ಬ ಶಿಕ್ಷಕ ಆಗಿದ್ದಿ ಅಂತ. ಈ ವಾಕ್ಯವನ್ನು ನೀವು ನಿಮ್ಮ ಮಗನಿಗೆ, ನಿಮ್ಮ ತಮ್ಮನಿಗೆ, ನಿಮ್ಮ ಸ್ನೇಹಿತನಿಗೆ ಅಥವಾ ನಿಮಗೆ ಯಾರು ಆಪ್ತರಾಗಿರ್ತಾರೋ ಅವರಿಗೆ ಹೇಳುವಂಥದ್ದು. ಇಲ್ಲಿ ಗೌರವದ ಅಂಶ ಇಲ್ಲ. ಅದೇ ಈಗ ನೀವು ಶಿಕ್ಷಕರು ಆಗಿದ್ದೀರಿ ಅಂತ ಈ ರೀತಿ ನಿಮ್ಮ ಗುರುಗಳಿಗೆ ಅಥವಾ ನಿಮಗೆ ಪರಿಚಯ ಇಲ್ಲದವರಿಗೆ ಅಥವಾ ಇನ್ಯಾರಿಗೋ ಗೌರವ ಕೊಟ್ಟು ಹೇಳ್ತಾ ಇದ್ದೀರಿ. ಯು ಅಂದರೆ ನೀವು, ಬಹುವಚನದ ನೀವು ಅಲ್ಲ, ಏಕವಚನದ ನೀವು ಗೌರವ ಕೊಟ್ಟು ಅಷ್ಟೇ. ಅಲ್ಲಿ ಇರುವಂಥವರು ಒಬ್ಬರೇ, ಅವರಿಗೆ ಗೌರವ ಕೊಟ್ಟು ನೀವು ಅಂತ ಹೇಳ್ತಾ ಇದ್ದೀರಿ. ಯು ಅಂದರೆ ನೀವು, ಆರ್ ಅಂದರೆ ಆಗಿದ್ದೀರಿ, ಟೀಚರ್ ಅಂದರೆ ಶಿಕ್ಷಕರು. ಎ ಅಂತ ಹೇಳಲಿಕ್ಕೆ ಯಾವ ಪದವನ್ನು ಬಳಸಲಿಲ್ಲ. ಆಯ್ತಾ? ಸೊ ಇದು ಅದು. ಇಲ್ಲಿ ಬಹುವಚನದಲ್ಲಿ ಬಳಕೆ ಆಗಿದೆ. ನೀವು ಶಿಕ್ಷಕರು ಆಗಿದ್ದೀರಿ.
ನೀವು ಅಂದರೆ ಯು, ಶಿಕ್ಷಕರು ಅಂದರೆ ಟೀಚರ್ಸ್, ಆಗಿದ್ದೀರಿ ಅಂದರೆ ಆರ್. ಈ ವಾಕ್ಯವನ್ನು ನೀವು ಒಬ್ಬರಿಗಿಂತ ಜಾಸ್ತಿ ಶಿಕ್ಷಕರಿಗೆ ಹೇಳುವಂಥದ್ದು. 2 ಶಿಕ್ಷಕರು, 4 ಜನ ಶಿಕ್ಷಕರು, ಎಷ್ಟೋ ಬಹುವಚನ, ಒಬ್ಬರಿಗಿಂತ ಜಾಸ್ತಿ ಶಿಕ್ಷಕರಿಗೆ ಹೇಳುವಂಥದ್ದು. ಸರಿನಾ? ಸೊ ಇದು ಏಕವಚನ, ಇದು ಏಕವಚನ, ಇದು ಬಹುವಚನ, ಇದು ಏಕವಚನ, ಇದು ಏಕವಚನ ಗೌರವದ ಜೊತೆ. ಸರಿನಾ? ಈಗ ಈ 3 ವಾಕ್ಯಗಳಲ್ಲಿ ಆಗಿದ್ದಿ, ಆಗಿದ್ದೀರಿ, ಆಗಿದ್ದೀರಿ ಅನ್ನುವಂಥದ್ದನ್ನು ಹೇಳುವುದಿಲ್ಲ. ನೀನು ಒಬ್ಬ ಶಿಕ್ಷಕ, ನೀವು ಶಿಕ್ಷಕರು, ನೀವು ಶಿಕ್ಷಕರು ಅಂತ ಹೇಳ್ತೇವೆ. ಆದರೆ ಈ ಆಗಿದ್ದಿ, ಆಗಿದ್ದೀರಿ ಅನ್ನುವುದಕ್ಕೆ ಇರುವಂತಹ ಪದಗಳಾದ ಆರ್, ಆರ್, ಆರ್ ಅನ್ನು ಹೇಳಲೇಬೇಕು. ಆಯ್ತಾ? ನೆಕ್ಸ್ಟ್, ನೀನು ಸುಂದರವಾಗಿ ಇದ್ದಿ, ಯು ಆರ್ ಬ್ಯೂಟಿಫುಲ್. ನೀವು ಸುಂದರವಾಗಿ ಇದ್ದೀರಿ, ಯು ಆರ್ ಬ್ಯೂಟಿಫುಲ್. ಯು ಅಂದರೆ ನೀನು, ಆರ್ ಅಂದರೆ ಇದ್ದಿ, ಬ್ಯೂಟಿಫುಲ್ ಅಂದರೆ ಸುಂದರವಾಗಿ. ಯು ಅಂದರೆ ನೀವು, ಆರ್ ಅಂದರೆ ಇದ್ದೀರಿ, ಬ್ಯೂಟಿಫುಲ್ ಅಂದರೆ ಸುಂದರವಾಗಿ. ಆಯ್ತಾ? ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ಬ್ಯೂಟಿಫುಲ್ ಬಂತು, ಅಡ್ಜೆಕ್ಟಿವ್ ಬಂತು. ಈ ವಾಕ್ಯವನ್ನು ನೀವು ಒಬ್ಬರಿಗೆ ಹೇಳಬಹುದು. ಈ ವಾಕ್ಯವನ್ನು ನೀವು ಒಬ್ಬರಿಗೆ ಗೌರವ ಕೊಟ್ಟು ಹೇಳಬಹುದು, ಇಲ್ಲ ಒಬ್ಬರಿಗಿಂತ ಜಾಸ್ತಿ ಜನರಿಗೆ ಹೇಳಬಹುದು. ಆಯ್ತಾ? ನೀನು, ನೀವು. ಇಂಗ್ಲಿಷ್ನಲ್ಲಿ 2 ಒಂದೇ. ಅಂದರೆ ಇಂಗ್ಲಿಷ್ನಲ್ಲಿ ಈ ವಾಕ್ಯ ನೀವು ಯಾರಿಗೆ ಬೇಕಾದರೂ ಹೇಳ್ಬೋದು. ಒಬ್ಬರಿಗೆ ಗೌರವ ಕೊಟ್ಟು, ಗೌರವ ಕೊಡದೆ, ಅಥವಾ ಒಬ್ಬರಿಗಿಂತ ಜಾಸ್ತಿ ಜನರಿಗೆ ಹೇಳಬಹುದು. ಆಯ್ತಾ? ನೆಕ್ಸ್ಟ್, ನೀನು ಇಲ್ಲಿ ಇದ್ದಿ, ಯು ಆರ್ ಹಿಯರ್. ನೀವು ಇಲ್ಲಿ ಇದ್ದೀರಿ, ಯು ಆರ್ ಹಿಯರ್. ಯು ಅಂದರೆ ನೀನು, ಆರ್ ಅಂದರೆ ಇದ್ದಿ, ಹಿಯರ್ ಅಂದರೆ ಇಲ್ಲಿ. ಯು ಅಂದರೆ ನೀವು, ಆರ್ ಅಂದರೆ ಇದ್ದೀರಿ, ಹಿಯರ್ ಅಂದರೆ ಇಲ್ಲಿ. ಆಯ್ತಾ? ಈ ವಾಕ್ಯವನ್ನು ನೀವು ಯಾರಿಗೆ ಬೇಕಾದರೂ ಹೇಳಬಹುದು, ಯಾಕಂದರೆ ಇಲ್ಲಿ 2 ಒಂದೇ. ಕನ್ನಡದಲ್ಲಿ ನೀನು, ನೀವು ಬರ್ತದೆ, ಇಂಗ್ಲಿಷ್ನಲ್ಲಿ ಯು ಮಾತ್ರ, ಬೇರೆ ಏನು ವ್ಯತ್ಯಾಸ ಇಲ್ಲ. ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ಹಿಯರ್ ಬಂತು, ಅಡ್ವರ್ಬ್ ಬಂತು. ಸರಿನಾ? ಸೊ ಈ ರೀತಿ ನಾವು ಸಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ನೀನು ಒಬ್ಬ ಶಿಕ್ಷಕನೇ, ಆರ್ ಯು ಅ ಟೀಚರ್? ನಿಜವಾಗಿಯೂ ವಾಕ್ಯ ನೀನು ಒಬ್ಬ ಶಿಕ್ಷಕ ಆಗಿದ್ದೀಯೇ ಅಂತ. ಆದರೆ ಆ ರೀತಿ ಕೇಳುವುದಿಲ್ಲ, ಈ ರೀತಿ ಕೇಳ್ತೇವೆ, ನೀನು ಒಬ್ಬ ಶಿಕ್ಷಕನೇ ಅಂತ. ವಾಕ್ಯ ಇದು. ಮೊದಲು ಆರ್, ಆಮೇಲೆ ಯು, ಆಮೇಲೆ ಅ ಟೀಚರ್. ಆರ್ ಬಂತು, ಆರ್ ಬಂತು, ಯು ಬಂತು, ಯು ಬಂತು, ಅ ಟೀಚರ್ ನಾಮಪದ ಬಂತು. ಆರ್ ಯು ಅ ಟೀಚರ್ ಅಂದರೆ ನೀನು ಒಬ್ಬ ಶಿಕ್ಷಕನೇ ಅಂತ. ನೀವು ಶಿಕ್ಷಕರೇ, ಆರ್ ಯು ಟೀಚರ್ಸ್? ಆರ್ ಬಂತು, ಆರ್ ಬಂತು, ಯು ಬಂತು, ಯು ಬಂತು, ಟೀಚರ್ಸ್ ನಾಮಪದ ಬಂತು. ಆರ್ ಯು ಟೀಚರ್ಸ್? ಈ ರೀತಿ. ಸರಿನಾ? ನೆಕ್ಸ್ಟ್, ನೀನು ಸುಂದರವಾಗಿ ಇದ್ದೀಯೇ, ಆರ್ ಯು ಬ್ಯೂಟಿಫುಲ್? ನೀವು ಸುಂದರವಾಗಿ ಇದ್ದೀರಾ ಅಥವಾ ಇದ್ದೀರೇ, ಆರ್ ಯು ಬ್ಯೂಟಿಫುಲ್? ಆರ್ ಬಂತು, ಆರ್ ಬಂತು, ಯು ಬಂತು, ಯು ಬಂತು, ಬ್ಯೂಟಿಫುಲ್ ಬಂತು, ಅಡ್ಜೆಕ್ಟಿವ್ ಬಂತು. ಸರಿನಾ? ನೆಕ್ಸ್ಟ್, ನೀನು ಇಲ್ಲಿ ಇದ್ದೀಯೇ ಅಥವಾ ಇದ್ದೀಯಾ, ಆರ್ ಯು ಹಿಯರ್? ನೀವು ಇಲ್ಲಿ ಇದ್ದೀರಾ, ನೀವು ಇಲ್ಲಿದ್ದೀರಾ, ಆರ್ ಯು ಹಿಯರ್? ಆರ್ ಬಂತು, ಯು ಬಂತು, ಅಡ್ವರ್ಬ್ ಬಂತು. ಸರಿನಾ? ಸೊ ಈ ರೀತಿ ನಾವು ಪ್ರಶ್ನೆಗಳನ್ನು ರಚಿಸುತ್ತೇವೆ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ನೀನು ಒಬ್ಬ ಶಿಕ್ಷಕ ಅಲ್ಲ, ಯು ಆರ್ ನಾಟ್ ಅ ಟೀಚರ್.
ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ನಾಟ್ ಬಂತು, ನಾಟ್ ಬಂತು, ಅ ಟೀಚರ್ ನಾಮಪದ ಬಂತು. ಏಕವಚನದ ವಾಕ್ಯ. ನೀವು ಶಿಕ್ಷಕರು ಅಲ್ಲ, ಯು ಆರ್ ನಾಟ್ ಟೀಚರ್ಸ್. ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ನಾಟ್ ಬಂತು, ನಾಟ್ ಬಂತು, ಟೀಚರ್ಸ್ ಬಂತು, ನೌನ್ ಬಂತು. ಬಹುವಚನದ ವಾಕ್ಯ. ಆಯ್ತಾ? ನೆಕ್ಸ್ಟ್, ನೀನು ಸುಂದರವಾಗಿ ಇಲ್ಲ, ಯು ಆರ್ ನಾಟ್ ಬ್ಯೂಟಿಫುಲ್. ಯು ಆರ್ ನಾಟ್, ಯು ಆರ್ ನಾಟ್, ಬ್ಯೂಟಿಫುಲ್ adjective. ನೀವು ಸುಂದರವಾಗಿ ಇಲ್ಲ, ಯು ಆರ್ ನಾಟ್ ಬ್ಯೂಟಿಫುಲ್. ಇದು ಏಕವಚನದ ಬಳಕೆ, ಇದು ಬಹುವಚನದ ಬಳಕೆ. ನೆಕ್ಸ್ಟ್, ನೀನು ಇಲ್ಲಿ ಇಲ್ಲ, ಯು ಆರ್ ನಾಟ್ ಹಿಯರ್. ಯು ಬಂತು, ಯು ಬಂತು, ಆರ್ ಬಂತು, ಆರ್ ಬಂತು, ನಾಟ್ ಬಂತು, ನಾಟ್ ಬಂತು, ಹಿಯರ್ ಬಂತು, ಅಡ್ವರ್ಬ್ ಬಂತು. ಏಕವಚನದ ಬಳಕೆ. ನೀವು ಇಲ್ಲಿ ಇಲ್ಲ, ಯು ಆರ್ ನಾಟ್ ಹಿಯರ್. ಬಹುವಚನದ ಬಳಕೆ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇದು. ಉದಾಹರಣೆಗೆ, ನೀನು ಒಬ್ಬ ಶಿಕ್ಷಕ ಅಲ್ಲವೇ? ಆರ್ ಯು ನಾಟ್ ಅ ಟೀಚರ್? ನೀನು ಅಲ್ಲವೇ ಅಂದರೆ ಆರ್ ಯು ನಾಟ್. ಒಬ್ಬ ಶಿಕ್ಷಕ ಅಂದರೆ ಅ ಟೀಚರ್. ಏಕವಚನದ ಬಳಕೆ. ಆರ್ ಬಂತು, ಆರ್ ಬಂತು, ಯು ಬಂತು, ಯು ಬಂತು, ನಾಟ್ ಬಂತು, ನಾಟ್ ಬಂತು, ಅ ಟೀಚರ್ ನಾಮಪದ ಬಂತು. ನೀವು ಶಿಕ್ಷಕರು ಅಲ್ಲವೇ? ಆರ್ ಯು ನಾಟ್ ಟೀಚರ್ಸ್? ಬಹುವಚನದ ಬಳಕೆ. ಆರ್ ಯು ನಾಟ್ ಬಂತು, ಆರ್ ಯು ನಾಟ್ ಬಂತು, ಟೀಚರ್ಸ್ ಬಂತು, ನಾಮಪದ ಬಂತು. ಆರ್ ಯು ನಾಟ್ ಅಂದರೆ ನೀವು ಅಲ್ಲವೇ ಅಂತ. ಏನು ಅಲ್ಲವೇ? ಶಿಕ್ಷಕರು, ಟೀಚರ್ಸ್. ನೆಕ್ಸ್ಟ್, ನೀನು ಸುಂದರವಾಗಿ ಇಲ್ಲವೇ? ಆರ್ ಯು ನಾಟ್ ಬ್ಯೂಟಿಫುಲ್? ಆರ್ ಯು ನಾಟ್ ಬಂತು, ಆರ್ ಯು ನಾಟ್ ಬಂತು, ಬ್ಯೂಟಿಫುಲ್ adjective ಬಂತು. ಆರ್ ಯು ನಾಟ್ ಅಂದರೆ ನೀನು ಇಲ್ಲವೇ ಅಂತ. ಏನು? ಬ್ಯೂಟಿಫುಲ್, ಸುಂದರವಾಗಿ. ಏಕವಚನದ ಬಳಕೆ. ನೀವು ಸುಂದರವಾಗಿ ಇಲ್ಲವೇ? ಆರ್ ಯು ನಾಟ್ ಬ್ಯೂಟಿಫುಲ್? ಬಹುವಚನದ ಬಳಕೆ. ಬಹುವಚನದ ಬಳಕೆ ಅಂದ ತಕ್ಷಣ ಬರೀ ಬಹುವಚನ ಅಲ್ಲ, ಏಕವಚನಕ್ಕೆ ಗೌರವ ಕೊಟ್ಟು ಕೂಡ ನಾವು ಹೀಗೆ ಹೇಳುವಂಥದ್ದು. ಇಲ್ಲಿ ಏನು ವ್ಯತ್ಯಾಸ ಇಲ್ಲ. ಕನ್ನಡದಲ್ಲಿ ಮಾತ್ರ ನೀನು, ನೀವು. ಸರಿನಾ? ನೆಕ್ಸ್ಟ್, ನೀನು ಇಲ್ಲಿ ಇಲ್ಲವೇ? ಆರ್ ಯು ನಾಟ್ ಹಿಯರ್? ಆರ್ ಯು ನಾಟ್ ಬಂತು, ಆರ್ ಯು ನಾಟ್ ಬಂತು, ಹಿಯರ್ ಬಂತು, ಅಡ್ವರ್ಬ್ ಬಂತು. ಆರ್ ಯು ನಾಟ್ ಅಂದರೆ ನೀನು ಇಲ್ಲವೇ, ಹಿಯರ್ ಅಂದರೆ ಇಲ್ಲಿ. ಏಕವಚನದ ಬಳಕೆ. ನೀವು ಇಲ್ಲಿ ಇಲ್ಲವೇ? ಆರ್ ಯು ನಾಟ್ ಹಿಯರ್? ಆರ್ ಯು ನಾಟ್ ಬಂತು, ಅಡ್ವರ್ಬ್ ಬಂತು. ಬಹುವಚನದ ಬಳಕೆ ಅಷ್ಟೇ. ಇಂಗ್ಲಿಷ್ನಲ್ಲಿ ಏನು ವ್ಯತ್ಯಾಸ ಇಲ್ಲ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆರ್ ಅನ್ನುವಂತಹ ಪದ, ಆರ್ ಯು ಜೊತೆ ಬರ್ತದೆ. ಇದು ನಿಮಗೆ ಗೊತ್ತಿರಬೇಕು. ಸರಿನಾ? ಸೊ ನಾವು ಬಳಸಿದಂತಹ ಸ್ಟ್ರಕ್ಚರ್ಗಳು ಇವು. ಆಯ್ತಾ? ನೆಕ್ಸ್ಟ್, ವಿ. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ ಈಗ ನಮ್ಮದು ವಿ, ಹಾಗಾಗಿ ವಿ ಬರಬೇಕು, ಆಮೇಲೆ ಆರ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಹೀಗೆ ಬಂದರೆ ನಾವು ಇದ್ದೇವೆ ಅಥವಾ ನಾವು ಆಗಿದ್ದೇವೆ ಅನ್ನುವ ಅರ್ಥ ಸಿಗ್ತದೆ. ವಿ ಸಬ್ಜೆಕ್ಟ್ನ ಜೊತೆ ಕೂಡ ಆರ್ ಪದ ಬರ್ತದೆ. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳನ್ನು ರಚಿಸಲಿಕ್ಕೆ
ಮೊದಲು ಆರ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ ವಿ ಆದ್ದರಿಂದ ಸ್ಟ್ರಕ್ಚರ್ ಇದು. ಮೊದಲು ಆರ್ ಬರಬೇಕು, ಆಮೇಲೆ ವಿ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಬಂದರೆ ನಾವು ಇದ್ದೇವೆಯೇ ಅಥವಾ ನಾವು ಆಗಿದ್ದೇವೆಯೇ ಅನ್ನುವ ಅರ್ಥ ಸಿಗ್ತದೆ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಬಳಸುವಂತಹ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಆಮೇಲೆ ಆರ್, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು. ಸಬ್ಜೆಕ್ಟ್ ವಿ ಆದ್ದರಿಂದ ಮೊದಲು ವಿ, ಆಮೇಲೆ ಆರ್, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಹೀಗೆ ಬಂದಾಗ ನಾವು ಇಲ್ಲ ಅಥವಾ ನಾವು ಅಲ್ಲ ಅನ್ನುವ ಅರ್ಥ ಸಿಗ್ತದೆ. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸುವಂತಹ ಸ್ಟ್ರಕ್ಚರ್ ಇವು. ಮೊದಲು ಆರ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಸಬ್ಜೆಕ್ಟ್ ಇಲ್ಲಿ ವಿ, ಹಾಗಾಗಿ ಸ್ಟ್ರಕ್ಚರ್ ಇದು. ಮೊದಲು ಆರ್, ಆಮೇಲೆ ವಿ, ಆಮೇಲೆ ನಾಟ್, ಆಮೇಲೆ ಇವುಗಳಲ್ಲಿ ಒಂದು. ಹೀಗೆ ಬಂದರೆ ನಾವು ಇಲ್ಲವೇ ಅಥವಾ ನಾವು ಅಲ್ಲವೇ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೊದಲು ಪಾಸಿಟಿವ್ ವಾಕ್ಯ. ನಾನು ಇಲ್ಲಿ ಒಂದೊಂದೇ ಉದಾಹರಣೆಗಳನ್ನು ಕೊಡ್ತೇನೆ, ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಯು ಅನ್ನು ಹೇಗೆ ಬಳಸಬೇಕು ಅಂತ ಅಲ್ವಾ? ಅದಕ್ಕೋಸ್ಕರ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ವಿ, ಆಮೇಲೆ ಆರ್, ಆಮೇಲೆ ಇವುಗಳಲ್ಲಿ ಒಂದು. ಉದಾಹರಣೆಗೆ ವಿ ಆರ್ ಟೀಚರ್ಸ್ ಅಂದರೆ ನಾವು ಶಿಕ್ಷಕರು ಆಗಿದ್ದೇವೆ ಅಂತ ಅರ್ಥ. ಆಗಿದ್ದೇವೆ ಅನ್ನುವಂತಹ ಪದ ಇದ್ರೂ ಕೂಡ ಕನ್ನಡದಲ್ಲಿ ನಾವಿದನ್ನು ಹೇಳುವುದಿಲ್ಲ. ನಾವು ಶಿಕ್ಷಕರು ಅಂತ ಮಾತ್ರ ಹೇಳ್ತೇವೆ. ಸರಿ ಅಲ್ವಾ? ಇಂಗ್ಲಿಷ್ನಲ್ಲಿ ವಿ ಆರ್ ಟೀಚರ್ಸ್ ಅಂತ ಹೇಳ್ತೇವೆ. ವಿ ಅಂದರೆ ನಾವು, ಆರ್ ಅಂದರೆ ಆಗಿದ್ದೇವೆ, ಟೀಚರ್ಸ್ ಅಂದರೆ ಶಿಕ್ಷಕರು. ವಿ ಬಂತು, ಆರ್ ಬಂತು, ಟೀಚರ್ಸ್ ಬಂತು, ನಾಮಪದ ಬಂತು. ಇದು ಸಕಾರಾತ್ಮಕ ವಾಕ್ಯ. ನೆಕ್ಸ್ಟ್, ಪ್ರಶ್ನೆ. ಮೊದಲು ಆರ್ ಬರಬೇಕು, ಆಮೇಲೆ ವಿ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ಆರ್ ವಿ ಬ್ಯೂಟಿಫುಲ್? ನಾವು ಸುಂದರವಾಗಿದ್ದೇವೆಯೇ? ನಾವು ಸುಂದರವಾಗಿ ಇದ್ದೇವೆಯೇ? ನಾವು ಇದ್ದೇವೆಯೇ ಅಂದರೆ ಆರ್ ವಿ. ಸುಂದರವಾಗಿ ಅಂದರೆ ಬ್ಯೂಟಿಫುಲ್. ಆರ್ ಬಂತು, ವಿ ಬಂತು, ಬ್ಯೂಟಿಫುಲ್ ಅಂತ ಎಡ್ಜೆಕ್ಟಿವ್ ಬಂತು. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯ. ವಿ ಆರ್ ನಾಟ್ ಬಂದು ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ವಿ ಆರ್ ನಾಟ್ ಹಿಯರ್ ಅಂದರೆ ನಾವು ಇಲ್ಲಿ ಇಲ್ಲ. ವಿ ಬಂತು, ಆರ್ ಬಂತು, ನಾಟ್ ಬಂತು, ಹಿಯರ್ ಅನ್ನುವಂತಹ ಅಡ್ವರ್ಬ್ ಬಂತು. ವಿ ಆರ್ ನಾಟ್ ಅಂದರೆ ನಾವು ಇಲ್ಲ, ಹಿಯರ್ ಅಂದರೆ ಇಲ್ಲಿ. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆ. ಮೊದಲು ಆರ್ ಬರಬೇಕು, ಆಮೇಲೆ ವಿ ಬರಬೇಕು, ಆಮೇಲೆ ನಾಟ್ ಬರಬೇಕು, ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು. ಉದಾಹರಣೆಗೆ, ಆರ್ ವಿ ನಾಟ್ ಟೀಚರ್ಸ್? ನಾವು ಶಿಕ್ಷಕರಲ್ಲವೇ? ನಾವು ಶಿಕ್ಷಕರು ಅಲ್ಲವೇ? ಆರ್ ವಿ ನಾಟ್ ಅಂದರೆ ನಾವು ಅಲ್ಲವೇ ಅಂತ. ಟೀಚರ್ಸ್ ಅಂದರೆ ಶಿಕ್ಷಕರು. ಆರ್ ಬಂತು, ವಿ ಬಂತು, ನಾಟ್ ಬಂತು, ಟೀಚರ್ಸ್ ಅನ್ನುವಂತಹ ನಾಮಪದ ಬಂತು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಅರ್ಥ ಆಯ್ತಾ? ಆರ್ ಅನ್ನುವಂತಹ ಪದ ವಿ ಜೊತೆ ಬರುತ್ತದೆ. ಹಾಗಾಗಿ ನಾವು ಇಲ್ಲಿ ಕಲಿತಂತಹ ಸ್ಟ್ರಕ್ಚರ್ಗಳು ಇವು. ಇಲ್ಲಿಯೂ ಕೂಡ ನೋಡಿ, ಸಬ್ಜೆಕ್ಟ್ ಆರ್, ಆರ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಆರ್, ಆರ್ ಸಬ್ಜೆಕ್ಟ್, ಮತ್ತೆಲ್ಲ ಸೇಮ್. ಅರ್ಥ ಆಯ್ತಾ? ಸರಿ, ಇಷ್ಟು ಅರ್ಥ ಆಗಿದೆ. ಇನ್ನು ಏನಂದರೆ, ಪ್ರಶ್ನಾರ್ಥಕಗಳನ್ನು ಪ್ರಶ್ನೆಯ ಸ್ಟ್ರಕ್ಚರ್ ಹಾಗೂ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ನ ಜೊತೆ ಬಳಸಿದಾಗ ಪ್ರಶ್ನೆಗಳನ್ನು ರಚಿಸಬಹುದು. ಇದು ನಿಮಗೆ ಗೊತ್ತಿದೆ.
ಅಲ್ವಾ? ಉದಾಹರಣೆಗೆ, ವೈ ಆರ್ ಯು ನಾಟ್ ಹಿಯರ್ ಅಂದರೆ ನೀವು ಇಲ್ಲಿ ಏಕೆ ಇಲ್ಲ ಅಂತ. ಆರ್ ಯು ನಾಟ್ ಹಿಯರ್ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್. ಇದರ ಜೊತೆ ವೈ ಬಳಸಿದ್ದೇವೆ. ವೈ ಅಂದರೆ ಏಕೆ ಅಂತ. ವೈ ಆರ್ ಯು ನಾಟ್ ಹಿಯರ್ ನೀವು ಇಲ್ಲಿ ಏಕೆ ಇಲ್ಲ ಅಂತ. ವೈ ಆರ್ ವಿ ಫ್ಯಾಟ್ ನಾವು ಏಕೆ ದಪ್ಪ ಇದ್ದೇವೆ. ಆರ್ ವಿ ಫ್ಯಾಟ್ ಪ್ರಶ್ನೆ, ಇದರ ಮೊದಲು ವೈ ಹಾಕಿದ್ದೇವೆ. ವೈ ಅಂದರೆ ಏಕೆ. ವೈ ಆರ್ ವಿ ಫ್ಯಾಟ್ ನಾವೇಕೆ ದಪ್ಪ ಇದ್ದೇವೆ. ಹೌ ಆರ್ ಯು ನಾಟ್ ಅ ಥೀಫ್ ಅಂದರೆ ನೀನು ಹೇಗೆ ಕಳ್ಳನಲ್ಲ. ಆರ್ ಯು ನಾಟ್ ಅ ಥೀಫ್ ಇದು ನಕಾರಾತ್ಮಕ ಪ್ರಶ್ನೆ. ಇದರ ಮೊದಲು ಹೌ ಹಾಕಿದ್ದೇವೆ. ಹೌ ಅಂದರೆ ಹೇಗೆ. ಹೌ ಆರ್ ಯು ನಾಟ್ ಅ ಥೀಫ್ ನೀನು ಹೇಗೆ ಕಳ್ಳನಲ್ಲ ಅಂತ. ಸರಿನಾ? ಸೊ ಹೀಗೆ ನಾವು ಪ್ರಶ್ನೆಗಳನ್ನು ಮಾಡಬಹುದು, ರಚಿಸಬಹುದು. ಅರ್ಥ ಆಯ್ತಾ? ಸರಿ. ಅರ್ಥ ಆಗದಿದ್ದರೆ ಪುನಃ ಒಂದು ಸತಿ ವಿಡಿಯೋ ನೋಡಿ, ಆವಾಗ ಸರಿಯಾಗಿ ಅರ್ಥ ಆಗ್ತದೆ. ಆಯ್ತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.